ಭಾಷೆಯನ್ನು ಫಲಕಗಳಲ್ಲಿ ನಾಮಫಲಕಗಳಲ್ಲಿ ಅಳವಡಿಸ್ತಕ್ಕಂಥ ಒಂದು ಅಭಿಯಾನ ಏನು ಶುರು ಮಾಡಿದರು ನಮ್ಮ ಸಚಿವರು ನಮ್ಮ ಸರ್ಕಾರದಲ್ಲಿ, ಅದು ಸಂಪೂರ್ಣ ಆಗಿಲ್ಲ ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ. ಮತ್ತು ಈ ಸಂಪೂರ್ಣ ಆಗಬೇಕಾದ್ರೆ ಯಾರು ಜವಾಬ್ದಾರಿ, ಏನು ಹೇಗೆ ಮಾಡ್ತಾ ಇದ್ದಾರೆ ಅಂತೂ ನಾನು ತಿಳ್ಕೊಬೇಕಿತ್ತು. ಮತ್ತು ಇದು ಉತ್ತರ ಹೇಗೆ ಕೊಟ್ಟಿದ್ದಾರೆ ಅಂದರೆ ನಿರಂತರವಾದಂತಹ ಕೆಲಸ ಅಪೂರ್ಣ ಆಗೋ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಹೇಳ್ತಾರೆ. ಇರ್ಬೋದು ಎಲ್ಲೋ ಒಂದು ಆಗಾಗ ಹೊಸ ಅಂಗಡಿಗಳನ್ನು ಓಪನ್ ಮಾಡಿದವರು, ಸಂಸ್ಥೆಗಳನ್ನು ಓಪನ್ ಮಾಡ್ಕೊಂಡವರು ಅವ್ರು ಮಾಡ್ಕೊಳ್ಬೇಕಾಗತ್ತೆ, ಅದು ನಾನು ಒಪ್ತೀನಿ. ಆದರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಉಸ್ತುವಾರಿಯಲ್ಲಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನೋಡಿದಾಗ ಕೆಲವೊಂದು ಜಿಲ್ಲೆಗಳಲ್ಲಿ 100%, ಹುಬ್ಬಳ್ಳಿಯಲ್ಲಿ ಬಹಳ ಚೆನ್ನಾಗಾಗಿದೆ, ಅದೇ ಮೈಸೂರಲ್ಲಿ ಆಗಿಲ್ಲ. ಹೀಗೆ ನಾವು ನೋಡಿದಾಗ ಅಲ್ಲಲ್ಲಿ ನಮಗೆ ಅಪೂರ್ಣತೆ ಕಾಣ್ತದೆ. ಈ ಅಪೂರ್ಣತೆಯನ್ನು ಬಹಳ ನೀವು ಏನಂತೀವಿ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥ ಮನಸ್ಸಿಟ್ಕೊಂಡಿರೋರು ಯಾಕೆ ಇನ್ನೂ ಅದು ಸಂಪೂರ್ಣವಾಗಿ ಜಾರಿ ಆಗ್ತಾ ಇಲ್ಲ? ಈ ನಮ್ಮ ಕಾಯ್ದೆಯಲ್ಲಿ ಅದಕ್ಕೆ ನಾನು ಉತ್ತರ ಕೊಡಿ. ನಿರಂತರವಾಗಿ ಪ್ರಕ್ರಿಯೆ ಅನ್ನೋದನ್ನ ಒಂದು ಹಾರಿಕೆ ಉತ್ತರ, ಬೇಜವಾಬ್ದಾರಿ ಅಧಿಕಾರಿಗಳು ಒಂದು ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟರೆ ನೀವು ಒಪ್ಕೋಬೇಕಾಗಿಲ್ಲ ಇದನ್ನು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಕನ್ನಡವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ಕಾಯ್ದೆಯಲ್ಲೇ ಹೇಳಿದ್ರಿ ರಾಜಭಾಷಾ ಆಯೋಗ ಆಗಬೇಕು ಅಂತ. ಆಯೋಗದ ರಚನೆ ಆಗಿಲ್ಲ. ಮತ್ತು ತಮ್ಮ ನೇತೃತ್ವದಲ್ಲಿ ಸಮಿತಿ ಇದೆ, ಆ ಸಮಿತಿಯಲ್ಲೂ ಕೂಡ ತಾವು ಮೇಲಿಂದ ಮೇಲೆ ಎಷ್ಟು ಸಭೆಗಳನ್ನು ಮಾಡಿರ್ತೀರಿ. ಯಾಕೆಂದರೆ BBMP ನೋಡಿ, ಬಹಳ ಮುಖ್ಯವಾಗಿ BBMPಲಿ ಅನುಷ್ಠಾನ ಆಗ್ತಾ ಇಲ್ಲ ಸರಿಯಾಗಿ. ಬೆಂಗಳೂರಲ್ಲಿ ಮಾನ್ಯ ಸಭಾಪತಿಗಳು ತಾವು ನೋಡಿದಿರಿ ಅಲ್ಲ, ಅನುಷ್ಠಾನ ಆಗದೆ ಇರೋದಕ್ಕೆ ಅನೇಕ ಕಾರಣಗಳಿರ್ತವೆ. ಆ ಕಾರಣಗಳನ್ನು ಮೀರಿ ಅವನ್ನೆಲ್ಲವನ್ನೂ ಕೂಡ ಈ ನೆಲ ಜಲ ಈ ಎಲ್ಲ ಲೈಸೆನ್ಸ್ಗಳನ್ನ ಪಡ್ಕೊಂಡು ಇಲ್ಲಿ ವಾಸ ಮಾಡ್ತಕ್ಕಂಥವ್ರು, ಹೊರ ರಾಜ್ಯದಿಂದ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆಗಳು. ಅನುಷ್ಠಾನ ಮಾಡೋಕೆ ಅವ್ರದ್ದೇ ಅಡ್ಡಿ ಆತಂಕಗಳು. ಎಲ್ಲಿ ಯಾರು ನಿರ್ಲಕ್ಷ್ಯ ಆಗ್ತಾ ಇದೆ? ಯಾರು ನಿರ್ಲಕ್ಷ್ಯ ಆಗ್ತಾ ಇದೆ? ಮತ್ತೆ ಇವರು ಸಮಿತಿಗಳು ಮಾಡಿದಾರ ಕೇಳಿ ಮಾನ್ಯ ಸಭಾಪತಿಗಳೇ. ಅನುಷ್ಠಾನ ಸಮಿತಿ ರಾಜ್ಯ ಮಂತ್ರಿಗಳಿಂದ ಇರಬೇಕು, ಪ್ರತಿ 3 ತಿಂಗಳು ಮೀಟಿಂಗ್ಗಳಾಗಬೇಕು. ಎಷ್ಟಾಗಿದ್ದಾವೆ ದಯವಿಟ್ಟು ಹೇಳಿ ಮಂತ್ರಿಗಳು. ಮಾನ್ಯ ಸಭಾಪತಿಗಳೇ, ಉಮಾಶ್ರೀ ಮೇಡಮ್ ಅವರು ಎತ್ತಂತ ಪ್ರಶ್ನೆ 100ಕ್ಕೆ 100ರಷ್ಟು ಇನ್ನೂ ಆಗಬೇಕಾಗಿದೆ. ಕೆಲವೊಂದಿಷ್ಟು ಜಿಲ್ಲೆಯೊಳಗೆ 100% ಆಗಿದೆ, ಕೆಲವೊಂದಿಷ್ಟು ಜಿಲ್ಲೆಯೊಳಗೆ 90-95% ಆಗಿದೆ. ಆದರೆ ಅದರ ಜೊತೆಗೆ ಮಾನ್ಯ ಸಭಾಪತಿಗಳೇ, ನಾವು ಅದಕ್ಕೆ ದಂಡವನ್ನು ಮಾಡಿದ್ದೀವಿ, ಕಾನೂನನ್ನು ತಂದಿದ್ದೀವಿ. ಕಾನೂನು ಜೊತೆಗೆ ಜಿಲ್ಲಾ ಮಟ್ಟದ ಸಮಿತಿಯನ್ನು ಮಾಡಿದ್ದೀವಿ. ಜಿಲ್ಲಾ ಮಟ್ಟದ ಸಮಿತಿಯೊಳಗೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ಇರ್ತಾರೆ. ಅದ್ರ ಜೊತೆಗೆ ನಾವು ಇನ್ನೂ ಒಂದು ವೀಕ್ಷಣಾ ದಳ ಅಂತ ಎನ್ ಟಾಸ್ಕ್ ಫೋರ್ಸ್ ವಿಂಗ್ ಅಂತ ಮಾಡಿದ್ದೀವಿ. ಅದು ಕನಿಷ್ಠ 31 ಜಿಲ್ಲೆಗಳಿಗೆ ಮತ್ತು 8 ಬೆಂಗಳೂರು ನಗರದಲ್ಲಿ 8 ವಲಯ ಕಚೇರಿಗಳನ್ನು ಮಾಡಿದ್ದೀವಿ. ಆದರೆ ಅದರ ಜೊತೆಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಮಿತಿಯನ್ನು ರಚನೆಯನ್ನು ಆಗಿದೆ. ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO ಅಧ್ಯಕ್ಷತೆಯೊಳಗೆ SDMC ಅಧ್ಯಕ್ಷರು, ಮುಖ್ಯ ಗುರುಗಳು ಮತ್ತು ಸಹಾಯಕ ಉಪನಿರೀಕ್ಷಕರು ಅಂದರೆ RIಗಳು ಇವರೆಲ್ಲರೂ ಸೇರಿ ಒಂದು ಸಮಿತಿಯನ್ನು ಮಾಡಿದೆ. ಆದರೆ ಆ ಸಮಿತಿ ಜಾರಿ ಆಗಲಿಕ್ಕೆ ಈಗಾಗಲೇ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿ ಬಾಕಿ ಉಳಿದಿದೆ. ಇದನ್ನೆಲ್ಲವನ್ನು ಮಾಡಿ ಕಳಿಸಿದ್ದೀವಿ. ಈ ಸಮಿತಿ ಅನುಷ್ಠಾನ ಆದಷ್ಟು ಬೇಗನೆ, ನಾನು ಸಚಿವರ ಜೊತೆಗೆ ಮಾತಾಡಿದ್ದೀನಿ, ಆದಷ್ಟು ಬೇಗನೆ ಆ ಸಮಿತಿಯನ್ನು ಅನುಷ್ಠಾನವನ್ನು ಮಾಡ್ತೀವಿ ಮಾನ್ಯ ಸಭಾಪತಿಗಳೇ. ಮತ್ತು ಅದರ ಜೊತೆಗೆ ನಮ್ಮ ಉಮಾಶ್ರೀ ಮೇಡಮ್ ಅವರು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಾವು ಈಗಾಗಲೇ ಆ ಕಾನೂನೊಳಗೆ ಯಾರು 60-40 ರೇಷಿಯೋದೊಳಗೆ ಇದನ್ನು ಹಾಕಿಲ್ಲ, ಏನು ಹೆಸರನ್ನು ಬರೆದಿಲ್ಲ, ಅವರಿಗೆ ಒಂದು ಸತಿ ವಾರ್ನಿಂಗ್ ಮಾಡ್ತೀವಿ. ಅವರು ಅದನ್ನೇ ಮುಂದುವರಿಸಿದರೆ ಮೊದಲನೇ ಅಪರಾಧಕ್ಕೆ 5,000 ರೂಪಾಯಿ ದಂಡ ಹಾಕ್ತೀವಿ. ಮತ್ತೆ ಹೇಳಿದ ಮೇಲೂ ಮತ್ತೆ ಮಾಡಲಿಲ್ಲ ಅಂದರೆ 10,000 ರೂಪಾಯಿ ದಂಡ ಹಾಕ್ತೀವಿ. ಅದಾದಮೇಲೆ 3ನೇ ಸತಿನೂ ಆಗಲಿಲ್ಲ ಅಂದರೆ 20,000 ರೂಪಾಯಿವರೆಗೂ ದಂಡವನ್ನು ಹಾಕ್ತೀವಿ. ಅದರ ಜೊತೆಗೆ ಅದನ್ನೇ ಮುಂದುವರಿಸಿದ್ರೆ ಅವ್ರ ಲೈಸೆನ್ಸ್ ರದ್ದು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇವೆಲ್ಲವನ್ನು ಕಾರ್ಯರೂಪಕ್ಕೆ ತರೋಕ್ಕೆ ನನಗಿನ್ನೂ ಒಂದು ತುಸು ದಿವಸ ಟೈಮ್, ಅಂದರೆ ಕಾನೂನು ಮತ್ತು ಸಂಸದೀಯ ಇದೇನು
ಕಾನೂನು ಮಾಡಿದ್ದೀವಿ. ಕಾನೂನು ಜೊತೆಗೆ ಎಲ್ಲವನ್ನ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲವನ್ನ ಮಾಡ್ಕೇಸಿ ಕಳಿಸಿದ್ದೀವಿ. ಕಾನೂನು ಸಂಸದಿ ವ್ಯವಹಾರದ ಇಲಾಖೆ ಒಳಗೆ ಸ್ವಲ್ಪ ಬಾಕಿ ಇದೆ. ಅದಾದಮೇಲೆ ಪೂರ್ಣ ಪ್ರಮಾಣದ ಮಾಡ್ತೀವಿ. ಮತ್ತು ಅದು ರಾಜ್ಯ ಮಟ್ಟದೊಳಗೂ ಒಂದು ಸಮಿತಿಯನ್ನು ಮಾಡಿದ್ದೀವಿ. ರಾಜ್ಯ ಮಟ್ಟದೊಳಗೆ ಸಮಿತಿ ಯಾವ ರೀತಿ ಮಾಡಿದ್ವಿ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರು ಅಧ್ಯಕ್ಷತೆ, ಪ್ರಧಾನ ಕಾರ್ಯದರ್ಶಿಗಳು ಇದನ್ನು ನೋಡಂತರು, ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಮತ್ತು ಅದರ ಜೊತೆಗೆ ನಮಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ ಅದರೊಳಗೆ ಕಾನೂನೊಳಗೆ ಅದಕ್ಕೊಂದು ಅವಕಾಶ ಇಟ್ಟಿದ್ದಿಲ್ಲ. ಅದಕ್ಕೆ ಪೊಲೀಸ್ ಇಲಾಖೆಯನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅದು ರೂಲ್ಸ್ನೊಳಗೆ ಬದಲಾವಣೆ ಮಾಡ್ಕೊಬೇಕಂತ ಅದನ್ನು ಮಾಡಿದ್ದೀವಿ. ಅದಾದ ತಕ್ಷಣ ನಿಶ್ಚಿತವಾಗಲೂ ಎಲ್ಲೆಲ್ಲೇ ಈ ಬೆಂಗಳೂರೊಳಗೂ ನಾವು ಅದಕ್ಕೆ 8 ವಲಯಗಳನ್ನು ಮಾಡಿದ್ದೀವಿ. ಯಾಕಂದ್ರೆ ಪೂರ್ಣ ಪ್ರಮಾಣದ ಬೆಂಗಳೂರನ್ನು ನೋಡೋಕ್ಕಾಗಲ್ಲ, ಅದಕ್ಕೆ 8 ವಲಯಗಳನ್ನು ಮಾಡಿದ್ದೀವಿ. ಅದಕ್ಕೆ ವಾಹನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೊರಗುತ್ತಿ ಮೇಲೆ ವಾಹನದ ವ್ಯವಸ್ಥೆಯನ್ನು ತತ್ಕ್ಷಣ ಎಲ್ಲ ಕಡೆ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಹೊರಗುತ್ತಿಗೆ ಇದ್ರ ಮೇಲೆ ವಾಹನವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಬದ್ಧವಾಗಿದೆ. 100ಕ್ಕೆ 100ರಷ್ಟು 60-40 ರೇಷಿಯೋದೊಳಗೆ ಬೋರ್ಡ್ಗಳನ್ನು ಹಾಕಬೇಕನ್ನೋದ್ರ ಬಗ್ಗೆ ನಮ್ಮ ಕಮಿಟ್ಮೆಂಟ್ ಇದೆ. ನಮ್ಮ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಲೂ ಇದನ್ನು ಜಾರಿ ತರುವಂಥ ಕೆಲಸವನ್ನು ಮಾಡ್ತೀವಿ. ಆದಷ್ಟು ಬೇಗನೆ ಅದು ಸಂಸದೀಯ ಬಂದ ತಕ್ಷಣ ಎನ್ಫೋರ್ಸ್ಮೆಂಟ್ ವಿಂಗನ್ನು ಪ್ರಾರಂಭವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಸಭಾಪತಿಗಳೇ, ಅವರ ಪ್ರಯತ್ನವನ್ನು ನಾನು ಶ್ಲಾಘಿಸ್ತೇನೆ. ಸರ್ಕಾರವನ್ನು ಕನ್ನಡದ ಬದ್ಧತೆಯನ್ನು, ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡ ಬದ್ಧತೆ, ಮಾನ್ಯ ಸಚಿವರ ಕನ್ನಡದ ಬದ್ಧತೆ ಬಗ್ಗೆ ನನ್ನ ಪ್ರಶ್ನೆ ಅಲ್ಲ. ಇಷ್ಟು ಫೆಬ್ರವರಿ 15 ಬಹುಶಃ 2024ರಲ್ಲಿ ಜಾರಿ ಆದಂಥದ್ದು. ಹೆಚ್ಚು ಕಡಿಮೆ 2 ವರ್ಷ ಆಗ್ತಾ ಬರ್ತಾ ಇದೆ. ಇನ್ನೊಂದು ನೆಕ್ಸ್ಟ್ ಫೆಬ್ರವರಿ, ಇನ್ನೊಂದು 2 ತಿಂಗಳಿಗೆ. ಆ ಎರಡು ವರ್ಷದಲ್ಲಿ ಈ ಒಂದು ಸಮಿತಿಗಳು, ನೀವು ರೂಲ್ಸ್ ಫ್ರೇಮ್ ಮಾಡೋದಕ್ಕೆ ಇಷ್ಟು ತಡ, ಸಮಿತಿಗಳನ್ನು ಮಾಡೋದಕ್ಕೆ ಇಷ್ಟು ತಡ, ಮತ್ತು ನಿಮ್ಮ ರಾಜ್ಯ ಸಮಿತಿ ಆಗೋದಕ್ಕೆ ಇಷ್ಟು ತಡ ಅಂದರೆ ಹೇಗೆ ಇದನ್ನು ಅನುಷ್ಠಾನ ಶೀಘ್ರವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಮತ್ತು ಅದಕ್ಕೆ ಸಂಪನ್ಮೂಲಗಳು ಬೇಕು, ಮತ್ತು ಎಲ್ಲ ಇಲಾಖೆಯವರು ಸೇರಬೇಕು. ನೀವು ಶೀಘ್ರವಾಗಿ ತೀವ್ರಗತಿಯಲ್ಲಿ ಇದನ್ನು ಮಾಡದೆ ಹೋದರೆ ಕನ್ನಡಕ್ಕೆ ನಿಜಕ್ಕೂ ಕೂಡ ಉಳಿಗಾಲ ಇರೋದಿಲ್ಲ. ತಮಗೆ ಗೊತ್ತಿರೋ ಅಂಥ ವಿಚಾರ. ಅದರಲ್ಲೂ ಬೆಂಗಳೂರಿನಲ್ಲಿ ಭಾಷಣೇತರ ಜನಗಳ ಧೋರಣೆಗಳನ್ನು ನೀವು ಖಂಡಿಸೋದಕ್ಕೆ ಈ ನಿಮ್ಮ ಅಸ್ತ್ರವನ್ನು ಬಳಸಲೇಬೇಕು. ಶೀಘ್ರವಾಗಿ ಎಷ್ಟು ದಿನಗಳೊಳಗಡೆ ಈ ಕೆಲಸವನ್ನು ಮಾಡ್ತೀರಿ? 2 ವರ್ಷ ತಡ ಆಗಿದೆ, ಯಾವಾಗ ಮಾಡ್ತೀರಿ ಅನ್ನೋದನ್ನು ಕೂಡ ತಾವು ಸದನಕ್ಕೆ ತಿಳಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಕನ್ನಡದ ಬಳಕೆ ವಿಚಾರದೊಳಗೆ ಯಾವುದೇ ರೀತಿ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ಇಲ್ಲ. ಈಗಾಗಲೇ ಒಂದೊಂದು ಜಿಲ್ಲೆಯೊಳಗೆ 100% ಆಗಿದಾವೆ. ಕೆಲವೊಂದಿಷ್ಟು ಹೇಳ್ತೀನಿ. ಅವರು ಜಿಲ್ಲಾ ಸಮಿತಿಗಳು ರಚನೆ ಮಾಡೋದಕ್ಕೆ ಮುಂದೋಗಿದ್ದಾರೆ. ತಾಲೂಕು ಸಮಿತಿ ಎಲ್ಲ ಸರಿ ಇದೆ. ಎಷ್ಟು ಕಾಲಾವಧಿ ಒಳಗಡೆ ನೀವು ಮುಕ್ತಾಯ ಮಾಡಿ ಅನುಷ್ಠಾನ ಮಾಡ್ತೀರಿ? ಸಿಂಪಲ್ ಆಗಿ ಹೇಳ್ಬಿಡಿ. ಬಹಳ ಕಾಲ ಏನಿಲ್ಲ, 15 ದಿವಸ ಆಗ್ಬೋದು, ತಿಂಗಳೊಳಗಾಗಿ ಕಂಪ್ಲೀಟ್ ಮಾಡಿ ಎನ್ಫೋರ್ಸ್ಮೆಂಟ್ ವಿಂಗನ್ನು ಮಾಡ್ತೀವಿ. ಇದಕ್ಕೆ ಸಂಪನ್ಮೂಲನೂ ಒದಗಿಸಿದ್ದೀವಿ. ಇಲಾಖೆಯೊಳಗೆ ಎಲ್ಲದೂ ಇದೆ. ಆದಷ್ಟು ಬೇಗನೆ ಸಂಸದೀಯ ಇಲಾಖೆಯೊಳಗೆ ಮಾತ್ರ ಬಾಕಿ ಉಳಿದೆ, ಅದು ತರುವಂಥ ಕೆಲಸ ಮಾಡಿ.